ಸ್ನೇಹಿತರೆ ನಮಸ್ತೆ. ನಿನ್ನೆ ಧರ್ಮಸ್ಥಳಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಬಂದಿರ್ತಾರೆ. ಆ ಸಂದರ್ಭದಲ್ಲಿ ಸೌಜನ್ಯ ತಾಯಿ ಕುಸುಮ ಅವರು ಡಿ.ಕೆ. ಶಿವಕುಮಾರ್ ಅವರಿಗೆ ಒಂದು ಮನವಿ ಪತ್ರ ಕೊಡೋದಕ್ಕೆ ಹೋಗ್ತಾರೆ. ಸ್ನೇಹಿತರೆ, ಬಹಳ ಸೂಕ್ಷ್ಮವಾಗಿ ಈ ವಿಚಾರವನ್ನು ಗಮನಿಸಬೇಕು. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ನಕಲಿ ಹೋರಾಟಗಾರ ತಿಮ್ಮರೊಡ್ಡಿ ಎಲ್ಲಿ ಸತ್ತಿದ್ದ ಅಂತ ಗೊತ್ತಿಲ್ಲ. ಇಲ್ಲಿ ಯಾರಾದ್ರೂ ಹಿಂದೂ ಪರ ಹೋರಾಟಗಾರರು ಧರ್ಮಸ್ಥಳದ ಪರ ಮಾತಾಡಿದ್ರೆ ಏನೋ ರೋಷ ತುಂಬಿಕೊಂಡು ಅವರ ಅಮ್ಮ ಅವರ ತಾಯಿ ಬಗ್ಗೆ ಎಲ್ಲ ಮಾತಾಡುವ ಈ ನಾಲಾಯಕ್ ಷಂಡ ನಾಮಾರ್ಧ ನಿನ್ನೆ ಡಿ.ಕೆ. ಶಿವಕುಮಾರ್ ಅವರು ಧರ್ಮಸ್ಥಳದಲ್ಲಿ ನಿಂತ್ಕೊಂಡು ವೀರೇಂದ್ರ ಹೆಗಡೆ ಅವರ ಜೊತೆ ನಾನಿದ್ದೀನಿ ಅಂತ ಹೇಳಿದ್ರಲ್ಲ, ಈ ಷಂಡ ಎಲ್ಲೋಗಿದ್ದ? ಕೆಲವರು ವಾದ ಮಾಡಿದ್ರು, ಹೆಂಗೆ ಬೇಕಾದಷ್ಟು ಜನ ಟೀಕೆಗಳು ಮಾಡ್ತಾರೆ. ಶ್ರೀಗಳು ಜೈನ್ ಧರ್ಮದವರು ಅವ್ರ ಹೆಂಗೆ ಮಂಜುನಾಥನ್ಗೆ ಇದನ್ನು ಮಾಡ್ತಾರೆ ಅಂತ ಹೇಳಿ ಬೇಕಾದಷ್ಟು ಜನ ನನ್ನ ಹತ್ರ ಹಿಂದೆ ಎಲ್ಲ ಬೇಕಾದಷ್ಟು ವಾದ ಮಾಡಿದಂಥ ನಾಯಕರುಗಳು, ಅವರು ಬೇರೆ ಬೇರೆ ಸಮಾಜ ಸೇವಕರು, ಚಿಂತಕರೆಲ್ಲ ಇದ್ದಾರೆ. ಟೀಕೆಗಳು ಸಾಯ್ತವೆ, ನಾವು ಮಾಡೋಂಥ ಕೆಲಸಗಳು ಉಳಿಕೊಳ್ತದೆ. ಸೊ ಅದರಿಂದ ನೀವು ಯಾವುದಕ್ಕೂ ಕೂಡ ಅಂಜೋ ಸಂದರ್ಭನೇ ಇಲ್ಲ. ನನ್ನಂತ ಡಿ.ಕೆ. ಶಿವಕುಮಾರ್ ಸಾವಿರಾರು ಜನ ನಿಮ್ಮ ಬೆನ್ನಿಗೆ ನಿಂತ್ಕೊಳ್ಳಿಕ್ಕೆ ನಾವು ಬದ್ಧವಾಗಿದ್ದೇವೆ. ನಿಮ್ಮ ಪರಿಶುದ್ಧವಾದಂಥ ಶ್ರಮ ಸೇವೆ ಇಡೀ ರಾಷ್ಟ್ರದಲ್ಲಿ ಇವತ್ತು ನಾವೆಲ್ಲ ಗಮನಿಸಿದ್ದೇವೆ. ಸೊ ಅದರಿಂದ ಚಿಂತೆ ಪ್ರಾಮಾಣಿಕತೆ ಇದೆ. ಸೊ ಅದರಿಂದ ಯಾವ ಸಂದರ್ಭಕ್ಕೂ ಚಿಂತೆ ಮಾಡಿ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡು ನಿಮ್ಮ ಸೇವೆನ ಮುಂದುವರಿಸಿ. ನನ್ನಂಥ ನೂರಾರು ಡಿ.ಕೆ. ಶಿವಕುಮಾರ್ ಈ ಕ್ಷೇತ್ರವನ್ನು ನಿಮ್ಮನ್ನ ರಕ್ಷಣೆ ಮಾಡೋಂಥ ಕೆಲಸ ಮಾಡ್ತಾರೆ ಅಂತ ಮಾತನ್ನ ಹೇಳಿ, ಇದೇ ಮಾತನ್ನ ಕೇಸರಿ ಹಾಕಿರ್ತಕ್ಕಂಥ ಅಥವಾ ಹಿಂದೂ ಪರ ಹೋರಾಟಗಾರರು ಯಾರಾದ್ರೂ ಶ್ರೀ ಕ್ಷೇತ್ರದ ಜೊತೆ ನಾವಿದ್ದೀವಿ ಅಂತ ಹೇಳಿದ್ರೆ ಬಾಯಿ ಹರ್ಕೊಂಡು ಅವರ ತಾಯಿ ಬಗ್ಗೆ ಅವರ ಇಡೀ ಅವರ ಕುಟುಂಬವನ್ನ ಬೀದಿಗೆಳೆದು ಅವಾಚ್ಯ ಶಬ್ದಗಳಿಂದ ಬಾಯಿಗೆ ಬಂದಂತೆ ನಿಂದಿಸೋ ಈ ಶತಮೂರ್ಖ ಷಂಡ ನಾಮಾರ್ಧ ಎಲ್ಲೋಗಿದ್ದ ನೆನ್ನೆ ಅಂತ ನನಗೆ ಗೊತ್ತಿಲ್ಲ. ಬಿಟ್ಬಿಡಿ, ಇದೆಲ್ಲವನ್ನು ಪಕ್ಕಕ್ಕೆ ಇಟ್ಬಿಡೋಣ. ಅದು ಅವನ ಇಚ್ಛೆ, ಯಾರಿಗಾರು ಬೈಕೊಳ್ಳಿ. ಆದ್ರೆ ಸೌಜನ್ಯ ಪರ ಹೋರಾಟಗಾರ ಅಂತ ಹೇಳಿಕೊಳ್ಳುವ ಈ ಸಂತೋಷ್ ರಾವ್ ಪರ ಹೋರಾಟಗಾರ, ಈ ನನ್ನ ಬಾಯಿಗೆ ಬಹಳ ಕೆಟ್ಟ ಶಬ್ದ ಬರುತ್ತೆ, ಆದ್ರೆ ಮಾತಾಡಬಾರ್ದು, ಅವನಷ್ಟು ಕೆಟ್ಟವರು ನಾವಲ್ಲ ಅಂತ ಹೇಳಿ ಆ ಷಂಡ ಎಲ್ಲೋಗಿದ್ದ ಈ ತಿಮ್ಮರೊಡ್ಡಿ ನೆನ್ನೆ? ನಿನಗೆ ಉಜಿರೆಗೆ ಸವಾಲ್ ಹಾಕಿ ಉಜಿರೆಗೆಂತೂ ಬಂದು ನಿಂತ್ಕೊಳ್ಳುವ ಧೈರ್ಯ ತಾಕತ್ತಿರ್ಲಿಲ್ಲ, ನಪುಂಸಕ ನೀನು. ಕನಿಷ್ಠ ನೀನು ಸೌಜನ್ಯ ಪರ ಹೋರಾಟಗಾರ ಅಂತ ಹೇಳ್ಕೊಳ್ತೀಯಲ್ಲ. ನಿನ್ನೆ ಆ ತಾಯಿ ಸೌಜನ್ಯ ತಾಯಿ ಕುಸುಮ ಪಾಪ ಅಲ್ಲಿ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಮನವಿ ಕೊಡಕ್ ಹೋಗ್ಬೇಕಾದ್ರೆ ನಿನಗೆ ಆಗ್ಲಿಲ್ವಾ, ತಾಕತ್ತಿರ್ಲಿಲ್ವಾ, ಗಂಡಸ್ತಾನ ಇರ್ಲಿಲ್ವಾ ನಿನಗೆ ಆ ತಾಯಿ ಜೊತೆವಾಗಿ ನಿಂತ್ಕೊಂಡು ಡಿ.ಕೆ. ಶಿವಕುಮಾರ್ ಅವ್ರಿಗೆ ಮನವಿ ಕೊಡೋದಕ್ಕೆ? ಅವನೊಬ್ನೇ ಅಲ್ಲ, ಯಾರ್ಯಾರಿದ್ದೀರಿ ಮಟ್ಟಣ್ಣ ಸಂದೇಶ, ನಿಮ್ಗೆ ಯಾರಿಗೂ ತಾಕತ್ತಿರ್ಲಿಲ್ಲ, ಯೋಗ್ಯತೆ ಇರ್ಲಿಲ್ಲ ನಿಮಗೆ. ಪಾಪ ತಾಯಿಯನ್ನು ಮುಂದೆ ಬಿಟ್ಟು ನಾಟಕ ಆಡ್ತೀರಿ ವಿಡಿಯೋ ಮಾಡ್ಕೊಂಡು. ಸೆಂಟಿಮೆಂಟ್ ಆ ವಿಡಿಯೋ ಶೇರ್ ಮಾಡೋದಂತೆ, ಬರೀ ಈ ಎಮೋಷನಲ್ ಮಾಡೋದಷ್ಟೇ ಸಮಾಜವನ್ನ. ಕರೆಕ್ಟ್ ಆಗಿ ಒಂದು ಮನವಿ ಪತ್ರ ಮಾಡಿಕೊಂಡು ಆ ಮನವಿ ಪತ್ರದಲ್ಲಿ ನಿಮ್ಮ ಬೇಡಿಕೆ ಏನಿದೆ ಅದನ್ನು ಬರೆದು ಅದಕ್ಕೆ ಬೇಕಾದ ದಾಖಲೆಗಳನ್ನ ಇಟ್ಟು, ಮನವಿ ಪತ್ರ ಅಂದ್ರೆ ಏನೋ ಒಂದು ಇವ್ರು ಹೇಳೋದಂತೆ ಬರ್ಕೊಂಡು ಹೋಗಿ ಕೊಡೋದಂತೆ. ನ್ಯಾಯ ಸಿಗುತ್ತೇನ್ರಿ? ಆ ಹೆಣ್ಣು ಮಗುವಿಗೆ ಅನ್ಯಾಯ ಆಗಿ ನ್ಯಾಯ ಸಿಗದೆ ಇರೋದಕ್ಕೆ ಕಾರಣನೇ ಈ ತಿಮ್ಮರೊಡ್ಡಿ ಮತ್ತು ಬಳಗ, ಈ ಗ್ಯಾಂಗ್. ತಾಯಿ ಕುಸುಮಾವತಿ ಕೇಳ್ಕೊಳ್ತೇನೆ, ಈ ರೀತಿ ಹತ್ತು ಕರೆದು ನೀವು ಮಾಡೋದ್ರಿಂದ ಪ್ರಯೋಜನ ಇಲ್ಲ. ಮೊದಲು ಈ ತಿಮ್ಮರೊಡ್ಡಿ ಗ್ಯಾಂಗ್ ಇಂದ ಆಚೆಗೆ ಬನ್ನಿ. ಇವನು ನಿಮಗೆ ಬರೀ ಧರ್ಮಸ್ಥಳದ ವಿರುದ್ಧ ಮಾತಾಡಿ 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 ಅವನ ಪ್ರತಿಷ್ಠೆ, ಒಣ ಪ್ರತಿಷ್ಠೆಗೋಸ್ಕರ ನಿಮ್ಮನ್ನು ಬಳಸ್ಕೊಳ್ತಿದ್ದಾನೆ, ಈ ಪ್ರಕರಣ ಬಳಸ್ಕೊಳ್ತಿದ್ದಾನೆ. ಪಾಪ ನಾನು ಆ ತಾಯಿಗೆ, ನನಗೆ ನಿನ್ನೆ ಆ ವಿಡಿಯೋ ನೋಡಿ ಬಹಳ ಬೇಜಾರಾಯ್ತು. ಏನು ಅಂದ್ರೆ, ಯಾರಿಗಾದ್ರೂ ನೀವು ಯಾರನ್ನೇ ಕೇಳಿ ಹೋರಾಟಗಾರರಿಗೆ ಗೊತ್ತಿರುತ್ತೆ, ಮನವಿ ಪತ್ರ ಕೊಡಕ್ ಹೋಗ್ಬೇಕಾದ್ರೆ ಅದಕ್ಕೆ ಪೂರಕ ದಾಖಲೆ ಒಂದು ಪತ್ರ ನಿಮ್ಮ ಹತ್ರ ಇದೆ ತಾನೆ? ಲೇ ತಿಮ್ಮರೊಡ್ಡಿ ಷಂಡ, ಹೋಗ್ಬೇಕಿತ್ತು ಮಾರಾಯ ನೀನು ಆ ತಾಯಿ ಜೊತೆಗೆ. ಆ ಎಳೆ ಹೆಣ್ಣು ಮಗಳ ಸಾವು, ಅತ್ಯಾಚಾರದ ಸಾವಿನ ಪ್ರಕರಣದಲ್ಲಿ ನೀನು ಮನೆ ಕಟ್ಕೊಳ್ಳೋದಕ್ಕೆ, ನಿನ್ನ ಜೀವನ ಕಟ್ಕೊಳ್ಳೋದಕ್ಕೆ, ನಿನ್ನ ಪ್ರತಿಷ್ಠೆಗೆ, ನಿನ್ನ ವಿರೋಧ, ಧರ್ಮಸ್ಥಳದ ವಿರೋಧ ಇರೋ ನೀನು ಆ ಧರ್ಮಸ್ಥಳದ ವಿರುದ್ಧ ಇವರನ್ನ ತಿರುಚೋದಕ್ಕೋಸ್ಕರ ಆ ಎಳೆ ಮಗುವಿನ ಎಣದ ಮೇಲೆ ರಾಜಕೀಯ ಮಾಡ್ತೀಯಲ್ಲ ಗಾಂಡು. ನಿನ್ನೆ ನಿನಗೆ ಹೋಗೋಕ್ಕೇನಾಗಿತ್ತು? ಡಿ.ಕೆ. ಶಿವಕುಮಾರ್ ಅವ್ರ ಮುಂದೆ ನಿಂತ್ಕೊಂಡು ಅಕ್ಯೂಟಲ್ ಕಮಿಟಿ ರಚನೆ ಮಾಡಿ ಅಂತ ಹೇಳೋದಕ್ಕೇನಾಗಿತ್ತು? ಆ ತಾಯಿ ಮುಂದೆ ಬಿಟ್ಟಿದ್ದಾರೆ. ಪಾಪ ರೀ, ನನಗೆ ಬಹಳ ಬೇಸರ ಆಗುತ್ತೆ. ನೀವು ಆ ವಿಡಿಯೋ ನೋಡಿ, ಆ ತಾಯಿ ಹೋಗಿ ಡಿ.ಕೆ. ಶಿವಕುಮಾರ್ ಹತ್ರ ಕೇಳ್ತಾರೆ ಹತ್ಕೊಂಡು. ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾರೆ, ಯಾಕೆ ಹೇಳ್ತೀಯಮ್ಮ, ಕೊಡು ಇಲ್ಲಿ ಅಂತ ಮನವಿ ಇಸ್ಕೊಂಡು ಕೇಳ್ತಾರೆ, ಏನಾಗಿದೆ ಕೋರ್ಟಲ್ಲಿ ಅಂತ. ಸ್ನೇಹಿತರೆ, ಆ ತಾಯಿ ಹೇಳೋ ಮಾತು ನೀವು ಈ ವಿಡಿಯೋ ಹಾಕ್ತೀನಿ ನೋಡಿ. ಆ ತಾಯಿ ಹೇಳ್ತಾರೆ ಏನಂತ ಅಂದ್ರೆ, ಸುಪ್ರೀಂ ಕೋರ್ಟಿಗೆ ಹೋಗ್ಲಿಕ್ಕೆ ಕೇಳಿದೆ ಕೋರ್ಟು ಅಂತ.
ನಾನು ಆ ವಿಡಿಯೋ ಹಾಕ್ತೀನಿ ನೋಡಿ. ನನ್ನ ಮಗಳಿಗೆ ನೀವು ನ್ಯಾಯ ತೆಗಿಸ್ಕೊಡ್ಬೇಕು. ನನ್ನ ಮಗಳನ್ನ ಅತ್ಯಾಚಾರ ಮಾಡಿದಾರೆ. ಆಯ್ತು ಹೇಳಮ್ಮ, ಅದೇನ್ ಹೇಳು ತೊಂದ್ರೆ ಹೇಳು. ಏನಾಯ್ತು ಕೋರ್ಟಲ್ಲೆಲ್ಲ ಏನಾಯ್ತು? ಕೋರ್ಟ್ ಅಲ್ಲಿ ಇವಾಗ ಸುಪ್ರೀಂ ಕೋರ್ಟ್ಗೆ ಯಾಕಂತ ಹೇಳಿದ್ದಾರೆ. ಸುಪ್ರೀಂ ಕೋರ್ಟ್ ಹೋಗು ಅಂತ ಕೋರ್ಟ್ ಹೇಳಿದ್ಮೇಲೆ ಯಾಕೆ ಹೋಗ್ಲಿಲ್ಲ? ಈ ತಿಮ್ರೊಡ್ಡಿ ಯಾಕೆ ಸುಪ್ರೀಂ ಕೋರ್ಟ್ ಹೋಗಕ್ ಬಿಡ್ಲಿಲ್ಲ? ಯಾರೇ ಹೋರಾಟ ಮಾಡಿದ್ರು ಆ ತಾಯಿ ಬೇರೆಯವ್ರ ಜೊತೆ ಹೋಗ್ದಂಗೆ ಮಾಡಿ, ನೀನ್ ಧರ್ಮಸ್ಥಳದ ವಿರುದ್ಧ ಮಾತಾಡು, ನೀನ್ ನಿಶ್ಚಲ್ ಜೈನ್ ವಿರುದ್ಧ ಮಾತಾಡು, ನೀನು ಹಂಗ್ ಮಾಡಿದ್ರು ಅಂತ ಹೇಳು. ಬರೀ ಧರ್ಮಸ್ಥಳದ ವಿರುದ್ಧ ಮಾತಾಡೋದೆ ಇವನ ಅಜೆಂಡಾ. ಸೌಜನ್ಯಾಳಿಗೆ ನ್ಯಾಯ ಅಲ್ಲ, ಸಂತೋಷ್ ರಾವನ್ನ ನಿರಪರಾಧಿ ಅಂತ ಬಿಡಿಸ್ಕೊಂಡು ಬಂದು ಈಗ ಅದನ್ನ ಧರ್ಮಸ್ಥಳದ ವಿರುದ್ಧ ಮಾತಾಡೋದಕ್ಕೆ ಇಡೀ ಸೌಜನ್ಯ ಕುಟುಂಬಕ್ಕೆ ತಲೆಗೆ ತುಂಬಿ ಸೌಜನ್ಯಾಳಿಗೆ ನ್ಯಾಯ ಸಿಗದಂತೆ ಮಾಡ್ದ. ಯಾಕೆ ಸುಪ್ರೀಂ ಕೋರ್ಟ್ಗೆ ಹೋಗೋಕ್ ಬಿಡ್ಲಿಲ್ಲ? ನಾನು ಇವತ್ತು ಹೇಳ್ತಾ ಇದ್ದೀನಿ ಸೌಜನ್ಯ ತಾಯಿ ಅವರಿಗೆ. ಡಿ ಕೆ ಶಿವಕುಮಾರ್ ಅವರು ಒಂದು ಮಾತು ಹೇಳಿದ್ದಾರೆ, ನಿಮಗೆ ನೆನಪಿದೆಯಾ? ಡಿ ಕೆ ಶಿವಕುಮಾರ್ ಅವರು ಒಂದು ಮಾತು ಹೇಳಿದ್ರು, ಕೇಳಿಸ್ಕೊಳ್ಳಿ ಇನ್ನೊಂದ್ಸಲ. ಹೇಳಕ್ ಹೋಗ್ಬೇಡಿ, ಬೇರೆ ರಾಜಕೀಯದ ಜೊತೆ ಸೇರ್ಬೇಡಿ. ಇಲ್ಲ ಸರ್, ನಾವು ಯಾವ ರಾಜಕೀಯದಲ್ಲಿ ಇಲ್ಲ ಸರ್. ನಾವು ರಾಜಕೀಯ ವ್ಯಕ್ತಿಗಳ ಜೊತೆ ಸೇರ್ಬೇಡಿ. ಯಾಕ ಮಾತು ಹೇಳಿದ್ರು ಗೊತ್ತೇನು? ಬಹಳ ಸೂಕ್ಷ್ಮವಾಗಿ ಇದನ್ನು ಗಮನಿಸ್ಕೊಳ್ಳಿ. ಅವರಿಗೆ ಏನು ಗೊತ್ತಿಲ್ಲದೆ ಅಂತೂ ಹೇಳಿಲ್ಲ ಈ ಮಾತನ್ನ ಡಿ ಕೆ ಶಿವಕುಮಾರ್ ಅವರು, ಅಥವಾ ನಾವ್ಯಾರೋ ಹೇಳಿಕೊಟ್ಟು ಹೇಳಿಸಿರೋದಲ್ಲ ಇದು. ರಾಜಕೀಯ ಮಾಡೋ ವ್ಯಕ್ತಿಗಳ ಜೊತೆ ಸೇರ್ಬೇಡಿ. ನಿಮ್ಮ ಸೌಜನ್ಯಾಳಿಗೆ ನ್ಯಾಯ ಸಿಗೋದಿಲ್ಲ, ನಮ್ಮ ಸೌಜನ್ಯಾಳಿಗೆ ನ್ಯಾಯ ಸಿಗೋದಿಲ್ಲ. ನಿಮಗೆ ನ್ಯಾಯ ಸಿಗಬೇಕು ಅಂತ ಅಂದ್ರೆ ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕು, ನ್ಯಾಯ ಕೇಳ್ಬೇಕು. ನಿಮಗೆ ನಾನು ಈಗಲೂ ಹೇಳ್ತಾ ಇದ್ದೀನಿ, ಪುನೀತ್ ಕೆರೆಹಳ್ಳಿಯಾಗಿ ಕುಸುಮಾವತಿ ಅವರೇ, ಸೌಜನ್ಯ ತಾಯಿ ಕುಸುಮಾ ಅಕ್ಕನವರೇ, ಸುಪ್ರೀಂ ಕೋರ್ಟ್ಗೆ ನೀವು ಹೋಗೋದಕ್ಕೆ ಬೇಕಾದ ಅಷ್ಟು ಖರ್ಚನ್ನ ನಾವು ನೋಡ್ತೇವೆ, ಅಷ್ಟು ಖರ್ಚನ್ನ ನಾವು ನೋಡ್ತೇವೆ. ಈ ತಿಮ್ಮರೊಡ್ಡಿ ಅನ್ನೋ ಈ ವೇಸ್ಟ್ ಬಾಡಿಯಿಂದ ಆಚೆಗೆ ಬನ್ನಿ ನೀವು. ಲಾಸ್ಟ್ ಟೈಮ್ ಅರುಣ್ ಪುತ್ತಿಲ್ಲ ಅಣ್ಣ ಕರೆದಾಗ್ಲೇ ಹೋಗ್ಬೇಕಿತ್ತು ನೀವು ಹೋರಾಟಕ್ಕೆ. ಯಾಕೆ ತಿಮ್ಮರೊಡ್ಡಿ ನಿಮಗೆ ದಿಗ್ಬಂಧನ ಹಾಕಿದನ ಎಲ್ಲೂ ಹೋಗ್ಬಾರ್ದು ಅಂತ? ಆ ರೀತಿ ಏನಾದ್ರು ನಿಮಗೆ ಬೆದರಿಸಿದ್ರೆ, ಆ ರೀತಿ ದಿಗ್ಬಂಧನ ಹಾಕಿದ್ರೆ ಮೊದಲು ಅದನ್ನ ಆಚೆಗೆ ಬಿಡಿ. ತಲೆಯಲ್ಲಿ ಇಂಥವ್ರೆ ಅಪರಾಧಿಗಳು ಅಂತ ತುಂಬಿಕೊಳ್ಳೋದು ಬಿಟ್ಟು ಆಚೆಗೆ ಬಂದು ನ್ಯಾಯಾಲಯದ ಮುಂದೆ ನಿಂತ್ಕೊಳ್ಳಿ, ನಮಗೆ ನ್ಯಾಯ ಕೊಡಿಸಿ ಅಂತ. ಆಗ ನ್ಯಾಯಾಲಯ ನ್ಯಾಯ ಕೊಡಿಸುತ್ತೆ. ನೀವು ತಲೆಗೆ ತುಂಬಿಕೊಂಡು ಇಂಥವ್ರನ್ನೇ ಅಪರಾಧಿ ಮಾಡಿ ಅಂದ್ರೆ ಮಾಡೋದಕ್ಕಾಗೋದಿಲ್ಲ. ಈಗಲೂ ನಾನು ಹೇಳ್ತಾ ಇದ್ದೀನಿ, ಸೌಜನ್ಯಾಳಿಗೆ ನ್ಯಾಯ ಬೇಕು ಅನ್ನೋದಾದ್ರೆ ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕು. ಕೋರ್ಟ್ ಹೇಳಿದೆ ಅಲ್ವಾ, ಆ ಸುಪ್ರೀಂ ಕೋರ್ಟ್ಗೆ ನೀವು ಯಾರು ವಕೀಲರನ್ನ ಇಡ್ತೀರೋ ಅವ್ರನ್ನ ಇಡಿ. ಅಷ್ಟು ಖರ್ಚು ವೆಚ್ಚವನ್ನ ನಾವು ಭರಿಸ್ತೇವೆ. ಏಯ್ ತಿಮ್ಮರೊಡ್ಡಿ, ಯಾಕೆ ನೀನಲ್ಲಿ ಹೋಗ್ಬೇಕಿತ್ತು ಅಂತ ಹೇಳ್ತೀನಿ ಗೊತ್ತಾ? ಡಿ ಕೆ ಶಿವಕುಮಾರ್ ಅವರು ಇನ್ನೊಂದು ಮಾತು ಕೇಳ್ತಾರೆ, ಏನಮ್ಮ ಅಕ್ಯೂಟಲ್ ಕಮಿಟಿ ಮಾಡಬೇಕು ಅಂತ ಹೇಳ್ದಲ್ಲ, ಆದೇಶ ಎಲ್ಲಿದೆ ಕೊಡು ಅಂತ. ಪಾಪ ತಾಯಿಗೆ ಏನು ಹೇಳ್ಬೇಕು ಅಂತ ಗೊತ್ತಿಲ್ಲ ಸ್ನೇಹಿತರೆ. ಹಿಂದೆ ತಿರುಗಿ ಯಾರಾದ್ರೂ ನನ್ನ ಜೊತೆಗಿರೋರು ಹೇಳ್ತಾರೇನೋ ಅಂತ ಹಿಂದೆ ತಿರುಗ್ತಾಳೆ. ಅಕ್ಯೂಟಲ್ ಕಮಿಟಿ ಮಾಡಿ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದಾರೆ ಕೋರ್ಟು, ಅದು ಕೂಡ ಮಾಡ್ತಿಲ್ಲ ಸರ್. ಎಲ್ಲಿದೆ ಕೋರ್ಟ್ ಆರ್ಡರ್? ನಮ್ಮ ಹತ್ರ ಇಲ್ಲ ಇವಾಗ. ಇಷ್ಟು ವರ್ಷದಿಂದ ಆದೇಶ ಇದೆ ಆದೇಶ ಇದೆ ಆದೇಶ ಇದೆ ಅಂತ ಹೇಳ್ತೀರಾ. ಮನವಿ ಕೊಡ್ಬೇಕಾದ್ರೆ ಅದನ್ನ ಇಟ್ಕೊಂಡು ಹೋಗಿ ಕೊಡ್ಬೇಕು ಅಂತ ಗೊತ್ತಿಲ್ವಾ? ಆದೇಶ ಪತ್ರ ಈಗ ನಮ್ಮ ಹತ್ರ ಇಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಮನವಿ ಕೊಡ್ಬೇಕು ಅಂತ ಕಳೆದ ಒಂದು ವಾರದಿಂದ ತಯಾರಿ ಮಾಡ್ಕೊಂಡ ನೀವು ಏನ್ ತಯಾರಿ ಮಾಡ್ಕೊಂಡ್ರಿ? ಈ ತಿಮ್ರೊಡ್ಡಿ ಮುಟ್ಟಾಳ ನಪುಂಸಕ ನಾಮಾರ್ಥ ಏನ್ ತಯಾರಿ ಮಾಡ್ದ ಇವನು? ಅಲ್ಲಿ ನಿಂತ್ಕೊಂಡು ಗಂಡಸ್ತನ ಇದ್ರೆ ಕೇಳ್ಬೇಕಿತ್ತು ಡಿ ಕೆ ಶಿವಕುಮಾರ್ ಅವ್ರನ್ನ. ಅಕ್ಯೂಟಲ್ ಕಮಿಟಿ ಮಾಡ್ರಿ, ಸರ್ಕಾರಕ್ಕೆ ಮಾಡಿ ಅಂತ ಕೋರ್ಟ್ ಹೇಳಿದೆ ಅಂತ. ಅದನ್ನ ಬಿಟ್ಟು ಆ ತಾಯಿನ ಮುಂದೆ ಬಿಟ್ಟು ಆಟ ಆಡ್ತೀರಾ, ಎಮೋಷನಲ್ ಆಟ ಆಡ್ತೀರಾ ರಾಜ್ಯದ ಜನತೆ ಜೊತೆ. ನ್ಯಾಯ ಬೇಕು ಅಂತ ಅಂದ್ರೆ ಹೋರಾಟ ಆಗ್ಬೇಕಲ್ವಾ? ಎಲ್ಲಿ ಹೋರಾಟ ಆಗ್ಬೇಕಿತ್ತು? ನಿನ್ನೆ ಅಲ್ಲಿ ಹೋರಾಟ ಆಗ್ಬೇಕಿತ್ತು. ಡಿ ಕೆ ಶಿವಕುಮಾರ್ ಅವ್ರನ್ನ ಕೇಳ್ಬೇಕಿತ್ತು ನೀನು, ತಾಕತ್ತಿರೋನು. ಈಗಲೂ ಹೇಳ್ತಾ ಇದ್ದೀನಿ, ಡಿ ಕೆ ಶಿವಕುಮಾರ್ ಅವರು ಆರ್ಡರ್ ಕಾಪಿ ತಗೊಂಡು ಬನ್ನಿ, ನಾನು ಅದೇನಿದೆ ಆರ್ಡರ್ ಕಾಪಿ ನೋಡ್ತೀನಿ ಮಾಡ್ತೀನಿ ಅಂತ ಹೇಳಿದಾರಲ್ವಾ, ಹೋಗು ಡಿ ಕೆ ಶಿವಕುಮಾರ್ ಅವ್ರ ಹತ್ರ. ತಿಮ್ರೊಡ್ಡಿ, ಮುಟ್ಟಾಳ, ಗಿರೀಶ್ ಮಟ್ಟಣ್ಣ, ಯಾರಿದ್ದೀರಾ ನೀವೆಲ್ಲ? ಅವನು ಸಮೀರ, ಅವನ ಯಾವನ್ ಸಂದೇಶ, ಹೋಗಿ ನೀವು. ಆ ಸಂದೇಶ ಹಿಂಗೈತೆ. ಏನೆಲ್ಲ ಹೇಳ್ದೆ ನೀನು? ಏನ್ ಹೇಳ್ದೆ ನೀನು? ಯಾರೋ ಇನ್ನೊಬ್ರ ಹೆಸರಲ್ಲಿ ಫ್ಲೈಟ್ ಅಲ್ಲಿ ಹೋಗಿದಾರ. ತಾಕತ್ತಿದ್ರೆ ಅವ್ನು ಯಾವನ್ ಕರ್ಕ ಬಂದು ಆಚೆ ನಿಲ್ಸಿ ಹೇಳ ನೋಡೋಣಲ್ಲೇ. ಯಾವ್ದೋ ಇನ್ನೊಂದು ಯಾರು ಸತ್ತೋದ್ರೆ ಅವ್ನ ಹಣದ ಮುಂದೆ ನಿಂತ್ಕೊಂಡು ಇವನೇ ಅಂತ ತೋರಿಸ್ಬೇಡ. ಕೊನೆಗೆ ಸಾರ್ ಇವನೇ ಸತ್ತೋದ, ಸಾಕ್ಷಿ ಸಾಯಿಸ್ಬಿಟ್ರು ಅನ್ಬೇಡ. ಈಗ ತೋರ್ಸು ಸಮಾಜಕ್ಕೆ ಅವ್ನು ಯಾರು ಅಂತ. ಅಥವಾ ನಾನೇ ಒಂದು ಫ್ಲೈಟ್ ಟಿಕೆಟ್ ತೆಗೆಸ್ಕೊಡ್ತೀನಿ ನನ್ನ ಹೆಸರಲ್ಲಿ, ನೀನ್ ಹೋಗಿ ಬರ್ತೀಯ ತಾಕತ್ತಿದ್ರೆ ನೋಡೋಣವಾ? ನನ್ನ ಹೆಸರಲ್ಲಿ ಒಂದು ಫ್ಲೈಟ್ ಟಿಕೆಟ್ ಬುಕ್ ಮಾಡ್ತೀನಿ, ನೀನ್ ಹೋಗ್ಬಿಟ್ಪಾ ನೋಡೋಣ, ಪ್ರೂವ್ ಮಾಡಿ ತೋರ್ಸು. ನಾಚಿಕೆ ಆಗಲ್ವೇನ್ರ ನಿಮಗೆ ಪ್ರಕರಣವನ್ನ ತಿರ್ಚೋದಕ್ಕೆ? ಒಂದ್ ಹೆಣ್ಮಗು ವಿಚಾರ ಇಟ್ಕೊಂಡು
ಇಡೀ ರಾಜ್ಯದಲ್ಲಿ ಆಟ ಆಡ್ತೀರಾ, ಚೆಲ್ಲಾಟ ಆಡ್ತೀರಾ. ನಿಮಗೆ ಯೋಗ್ಯತೆ ಇದ್ರೆ, ತಾಕತ್ತಿದ್ರೆ ಅಕ್ಯೂಟಲ್ ಕಮಿಟಿ ಮಾಡೋದಕ್ಕೆ ಮಾಡ್ತೀನಿ ಅಂತ ಡಿ ಕೆ ಶಿವಕುಮಾರ್ ಅವ್ರು ಮಾತು ಕೊಟ್ಟಿದಾರಲ್ವಾ, ಹೋಗಿ ನಿಂತ್ಕೊಳ್ಳಿ, ಹೋಗಿ ಕೊಡಿ ಅಕ್ಯೂಟಲ್ ಕಮಿಟಿ ಮಾಡೋದಕ್ಕೆ ಕೋರ್ಟ್ ಗೈಡ್ಲೈನ್ಸ್ ಮಾಡಿರೋದನ್ನ. ಆ ಒಂದು ಆದೇಶ ಪತ್ರ ಕೊಡೋದು ಬಿಟ್ಬಿಟ್ಟು ಆ ತಾಯಿನ ಮುಂದೆ ನೀವು ಬಿಟ್ಟು ಆಟ ಆಡ್ತೀರಾ ಕ್ಯಾಮ್ರಾ ಇಟ್ಕೊಂಡು ಹಿಂದಗಡೆ. ನಾಚಿಕೆ ಆಗೋದಿಲ್ಲ ನಿಮಗೆ? ಕ್ಯಾಮ್ರಾ ಇಲ್ಲ ಅಂತಿದ್ರೆ ಸೊ ಅಲ್ಲೇ ಉಗ್ದಿರೋರು ಡಿ ಕೆ ಶಿವಕುಮಾರ್ ಅವರು ಕ್ಯಾಮ್ರಾ ಇರೋ ಹೊತ್ತಿಗೆ ಏನು ಮಾತಾಡೋಕ್ಕಾಗದೆ ಸುಮ್ಮನಿದ್ದಾರೆ. ಮನವಿ ಕೊಡೋದು ಅಂತ ಅಂದ್ರೆ ಅದಕ್ಕೆ ದಾಖಲೆಗಳ ಸಮೇತ ಮನವಿ ಕೊಡ್ತಾರೆ. ಆ ತಾಯಿನ ಮುಂದೆ ಬಿಟ್ಟು ಪಾಪ ಆ ತಾಯಿ ಹಿಂದೆ ತಿರುಗಿ ನೋಡ್ತಾರೆ, ಯಾರಾದ್ರೂ ಏನಾದ್ರು ಹೇಳ್ತಾರೆ ಅಂತ. ಥು, ನಾಚಿಕೆ ಬಿಟ್ಟವರು ಒಂದು ಹೆಣ್ಣಿನ ಸಾವನ್ನು ಇಟ್ಕೊಂಡು ಈ ರೀತಿ ಮಾಡ್ತಾ ಇದ್ದೀರಿ. ನಾನು ಈಗಲೂ ಹೇಳ್ತಾ ಇದ್ದೀನಿ, ನಾಮಹರ್ದ, ಶಂಡ, ಮುಟ್ಟಾಳ, ತಿಮ್ರೊಡ್ಡಿ, ಎಲ್ಲಯ್ಯ ನಿಂದು ಗಂಡಸ್ತನ? ಯಾಕಯ್ಯ ಹೋಗ್ಲಿಲ್ಲ ಡಿ ಕೆ ಶಿವಕುಮಾರ್ ಅವ್ರ ಹತ್ರ ನೆನ್ನೆ ನೀನು? ಬಾ ಈಗ್ಲಾದ್ರೂ ಹೋಗು. ಇದೇ ತರ ಏನಾದ್ರು ಬಿಜೆಪಿ ಯಾರು ಒಬ್ರು ನಾಯಕರು ಮಾಡ್ಬಿಟ್ಟಿದ್ರೆ ಈ ಬಿಜೆಪಿ ನಾಯಕರು ಅಂತ ಬರ್ತಿದ್ದೆ ಅಲ್ಲ, ಅಲ್ಲಿ ಕುತ್ಕೊಂಡು ಹಿಂದೆ ಒಂದು ಇಟ್ಕೊಂಡು ಅಂತ ಕೂಗಾಡ್ಕೊಂಡು ಬರ್ತಿದ್ದ. ಮಾನ್ಗೆಟ್ಟೋನೆ ಇವನಿಗೆ ಬಿಜೆಪಿ ಅಥವಾ ಸಂಘದ ಪರಿವಾರ, ಬಜರಂಗದಳ, ಹಿಂದೂ ಹೋರಾಟಗಾರರು ಇವ್ರನ್ನ ಬೈಯೋದೆ. ಷಂಡ ಶಿಖಾಮಣಿಗಳು ನೀವು, ಷಂಡ ಶಿಖಾಮಣಿಗಳು ನೀವೆಲ್ಲ. ನಾಚಿಕೆ ಆಗ್ಬೇಕು ನಿಮಗೆ. ನಾನು ಈಗಲೂ ಸೌಜನ್ಯ ಕುಟುಂಬಕ್ಕೆ ಮತ್ತು ಕುಸುಮಾ ಅವರಿಗೆ ನಾನು ಕೇಳ್ಕೊಳ್ಳೋದು, ದಯವಿಟ್ಟು ಈ ತಿಮ್ರೊಡ್ಡಿ ಬಿಟ್ಟು ಆಚೆಗೆ ಬನ್ನಿ. ಏನೋ ತಲೆಯಲ್ಲಿ ತುಂಬಿಕೊಂಡು ಮಾತಾಡಬೇಡಿ. ಸೌಜನ್ಯ ನ್ಯಾಯ ಕೇಳಿ. ಖಂಡಿತ ಹೇಳ್ತಾ ಇದೀವಿ, ನೀವು ಈಗಲೂ ಅಕ್ಯೂಟಲ್ ಕಮಿಟಿ ಮಾಡಬೇಕು ಅಂತ ಹೋರಾಟ ಮಾಡಬೇಕು ಅನ್ನೋದಾದ್ರೆ ತಿಮ್ರೊಡ್ಡಿ ಬಿಟ್ಟು ನಿಮ್ಮ ಮನಸ್ಸಿನಲ್ಲಿ ಧರ್ಮಸ್ಥಳ ಶ್ರೀ ಕ್ಷೇತ್ರ ಅನ್ನೋದನ್ನ ಬಿಟ್ಟು ಆಚೆಗೆ ಬನ್ನಿ. ಅಕ್ಯೂಟಲ್ ಕಮಿಟಿಗೆ ನೀವು ಹೋರಾಟಕ್ಕೆ ಬರ್ತೀವಿ ಅಂತ ಹೇಳೋದೇ ಆದ್ರೆ ಬೆಂಗಳೂರಿನಲ್ಲಿ ಬಹಳ ದೊಡ್ಡ ಮಟ್ಟದ ಹೋರಾಟ ಮಾಡಿ ಅಕ್ಯೂಟಲ್ ಕಮಿಟಿ ರಚನೆ ಮಾಡಿ ಅಂತ ಸರ್ಕಾರಕ್ಕೆ ಬಹಳ ದೊಡ್ಡ ಮನವಿಯನ್ನ, ಬಹಳ ದೊಡ್ಡ ಹೋರಾಟವನ್ನ ನಾವು ಮಾಡ್ತೇವೆ. ಅದನ್ನ ಬಿಟ್ಟು ಬರೀ ಧರ್ಮಸ್ಥಳದ ವಿರುದ್ಧ ನೀವು ಅವ್ನ ತಾಳಕ್ಕೆ ಕುಣ್ಕೊಂಡು ಅವ್ನು ಹೇಳ್ದ ಅಂತ ಅವ್ನ ಮಾತು ಕಟ್ಕೊಂಡು ನೀವು ಬರೀ ಶ್ರೀ ಕ್ಷೇತ್ರ, ಧರ್ಮಸ್ಥಳ, ವೀರೇಂದ್ರ ಹೆಗಡೆ ಅಂದ್ಕೊಂಡೆ ಕುಂತಿದ್ರೆ ಸೌಜನ್ಯಗೂ ನ್ಯಾಯ ಸಿಗಲ್ಲ. ಅವನ ಅಜೆಂಡಾ ಈಡೇರುತ್ತೆ, ನೀವು ಬಲಿಪಶು ಆಗ್ತೀರಾ ಅಷ್ಟೇ. ನಾನು ಈಗಲೂ ಹೇಳ್ತಾ ಇದ್ದೇನೆ, ಅಕ್ಯೂಟಲ್ ಕಮಿಟಿ ಮಾಡಿ ಅಂತ ಸರ್ಕಾರಕ್ಕೆ ಒತ್ತಾಯ ಮಾಡಬೇಕು ಅಂತ ನೀವು ಕೇಳೋದಾದ್ರೆ ಅದೊಂದೇ ವಿಚಾರ. ನೀವು ಸುಮ್ಮನೆ ಇಲ್ಲದೆಲ್ಲ ತಗೊಂಬಂದು ಹೇಳ್ಬೇಡಿ. ಅಕ್ಯೂಟಲ್ ಕಮಿಟಿ ರಚನೆ ಮಾಡಿ ಅಂತ ಸರ್ಕಾರಕ್ಕೆ ಮನವಿ ಮಾಡೋದೇ ಆದ್ರೆ ಆದೇಶ ಪತ್ರ ತಗೊಂಡು ನೀವು ಬನ್ನಿ. ಖಂಡಿತವಾಗಿಯೂ ಸಾವಿರಾರು ಸಂಖ್ಯೆಯಲ್ಲಿ ಹಿಂದೂ ಕಾರ್ಯಕರ್ತರು ನಾವು ನಿಂತು ಸರ್ಕಾರವನ್ನ ಪ್ರಶ್ನೆ ಮಾಡಿ ಅಕ್ಯೂಟಲ್ ಕಮಿಟಿ ಮಾಡಿಸ್ತೀವಿ. ಅದನ್ನು ಬಿಟ್ಟು ಅಲ್ಲಿ ಕುತ್ಕೊಂಡು ಅವನ್ ತರ ಚಕ್ರವರ್ತಿ ಸಂಘ ಪರಿವಾರ ನಿನ್ ನಾಚಿಕೆ ಬಿಟ್ಟು ಶಿಕಣ್ ನನ್ ಬಾಯಿಗೆ ಬರ್ತಾವ್ ಸಣ್ಣ ಮಗನ್ ತಗೊಬಂದು ಚಾಲೆಂಜ್ ಹಾಕೋದು ಇನ್ನೊಬ್ರಿಗೆ ಕುತ್ಕೊಂಡು. ಗಂಡಸ್ತನ ಇದ್ದಿದ್ರೆ ಹೋಗ್ಬೇಕಿತ್ತು ಡಿ ಕೆ ಶಿವಕುಮಾರ್. ಇದೇ ಡಿ ಕೆ ಶಿವಕುಮಾರ್ ಅವ್ರು ಮಾತಾಡಿದ್ರಲ್ಲ ಧರ್ಮಸ್ಥಳದ ಪರವಾಗಿ, ಏನಯ್ಯ ಚಕ್ರವರ್ತಿ ಅವರು ಧರ್ಮಸ್ಥಳದ ಪರ ಒಂಚೂರು ನಿಂತ್ಕೊಂಡ್ರು ಅಂತ ಹೇಳಿ ಕೂಗಾಡಿ ಅರ್ಚಾಡ್ತೀಯಲ್ಲ. ಡಿ ಕೆ ಶಿವಕುಮಾರ್ ಅವರು ಧರ್ಮಸ್ಥಳದ ಪರವಾಗಿ ನಿಂತ್ಕೊಂಡು ಧರ್ಮಸ್ಥಳದ ಜೊತೆ ನಾನಿದ್ದೀನಿ ಅಂತ ಅಂದ್ರು ಏನ್ ಕಿತ್ಕಂತೀಯ ನೀನೀಗ? ಏನ್ ಕಿತ್ಕೊಂತೀಯೋ ತಿಮ್ರೊಡ್ಡಿ? ಇದೇ ಡಿ ಕೆ ಶಿವಕುಮಾರ್ ಅವರು ಯಾವ ಟೀಕೆ ಟಿಪ್ಪಣಿಗೂ ಕೂಡ ಧರ್ಮಸ್ಥಳದವ್ರು ಚಿಂತೆ ಮಾಡಬೇಡಿ, ಇಡೇ ಶ್ರೀ ಕ್ಷೇತ್ರದ ಪರವಾಗಿ ನಾನಿದ್ದೀನಿ ಅಂತ ಘಂಟಾಘೋಷವಾಗಿ ಹೇಳಿ ಬಂದ್ರು ಡಿ ಕೆ ಶಿವಕುಮಾರ್ ಅವರು. ಏನ್ ಕಿತ್ಕೊಂತೀಯ ಹೇಳೋ ಈಗ?